ಆರ್ಜಿನಿಸ್ ಹೆಡ್ಲೈನ್ಸ್. ಅವಳಿ ತಾಲೂಕಿನಲ್ಲಿ ಹಲವೆಡೆ ಅದ್ದೂರಿ ಹನುಮ ಜಯಂತ್ಯೋತ್ಸವ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಅರಸೀಕೆರೆ ಪಟ್ಟಣದಲ್ಲಿ ಶ್ರೀ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ನೂತನ ಆಂಬ್ಯುಲೆನ್ಸ್. ಹೊಳೆನರಸೀಪುರ ಪಟ್ಟಣದಲ್ಲಿ ಮೊದಲನೇ ವರ್ಷದ ಹನುಮ ಜಯಂತಿ ಉತ್ಸವ. ಲೋಕಸಭಾ ಸದಸ್ಯ ಶ್ರೇಯಸ್ ಪಾಟೀಲ್ ಅವರು ಅಭಿಮಾನಿಗಳೊಂದಿಗೆ ಸಂಭ್ರಮ. ಅಯ್ಯಪ್ಪ ಸ್ವಾಮಿ ಇರುಮುಡಿ ಸಂದರ್ಭದಲ್ಲಿ ಕೆಂಡ ಹಾಯಲು ಬಾಲಕಿ ನಿರಾಕರಣೆ. ರಘುನಾಥಾಯ ನಾಥಾಯ ಪೀತಾಯ ಪತಯ. ಸುದ್ದಿಯ ವಿವರಣೆ. ಕೆಆರ್ ನಗರ ತಾಲೂಕಿನ ಪಟ್ಟಣದ ಶ್ರೀ ಮಾರುತಿ ಯುವಕರ ಸಂಘದ ವತಿಯಿಂದ ನಮ್ಮೂರ ಹನುಮ ಉತ್ಸವ ನಡೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳಾದ ನಗಾರಿ, ಡೊಳ್ಳು ಕುಣಿತ, ವೀರಗಾಸೆ, ಡಿಜೆಯೊಂದಿಗೆ ಆಂಜನೇಯ ಸ್ವಾಮಿ ಸ್ತಬ್ಧ ಚಿತ್ರವನ್ನು ಮೆರವಣಿಗೆ ಮಾಡಲಾಗಿದ್ದು, ಜನಸಾಗರವೇ ಹರಿದು ಬಂದಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು. ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ 3ನೇ ವರ್ಷದ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಶ್ರೀರಾಮ, ಆಂಜನೇಯ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ 10 ಸ್ತಬ್ಧ ಚಿತ್ರಗಳು ಡಿಜೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಸಚಿವ ಸಾರಾ ಮಹೇಶ್ ಅವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಒಗ್ಗೂಡಿ ಮಾಡುತ್ತಿರುವ ಈ ಕಾರ್ಯಕ್ರಮ ವರ್ಷಕ್ಕಿಂತ ಪ್ರತಿ ವರ್ಷ ಹನುಮ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಮಾಡುತ್ತಿರುವುದು ನನಗೆ ಖುಷಿ ತಂದಿದೆ. ನಾನು ಸಚಿವರಾಗಿದ್ದಾಗ ಸುಮಾರು 10 ಕೋಟಿ ವೆಚ್ಚದಲ್ಲಿ ಚುಂಚನಕಟ್ಟೆ ಆಂಜನೇಯ ಸ್ವಾಮಿ ವಿಗ್ರಹದ ಪ್ರತಿಷ್ಠಾಪನೆ ಸೇರಿದಂತೆ ಚುಂಚನಕಟ್ಟೆ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ತಾಲೂಕಿನ ಜನತೆ ಮೇಲಿರಲಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ವಿಶ್ವನಾಥ್ ಮಂಜೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮೆರವಣಿಗೆಯ ಸಂದರ್ಭದಲ್ಲಿ ವಿಕಲಚೇತನ ಯುವಕನೊಬ್ಬ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ದು ಎಲ್ಲರ ಗಮನವನ್ನು ಸೆಳೆಯಿತು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಬಾಂಧವರು ಸೇರಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ನಾವು ಅವರು ಅಲ್ಲ ಅಂತಾರೆ, ನಾವು ಈಶ್ವರ ಅಂತೀವಿ, ಆಂಜನೇಯ ಅಂತೀವಿ. ಕ್ರೈಸ್ತ ಬಾಂಧವರು ಯೇಸು ಅಂತಾರೆ. ನಮ್ಮೆಲ್ಲರೂ ದೇವರು ಒಂದೇ. ಯಾರು ಏನು ಯಾವುದೇ ಸಮಾಜದಲ್ಲಿ ಅರ್ಜಿಯನ್ನು ಹಾಕೊಂಡು ಹುಟ್ಟಿಲ್ಲ. ನಾವೆಲ್ಲರೂ ಒಟ್ಟಾರೆ ಸೇರಿ ನೋಡಿ, ಇವತ್ತು ಲಾಲು ಅಣ್ಣನೇ ಇವತ್ತು ಕೇಸರಿ ಒಂದು ನಮ್ಮ ಆಂಜನೇಯ ಸ್ವಾಮಿಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ನಾವೆಲ್ಲರೂ ಅಣ್ಣ ತಮ್ಮದ ರೀತಿ ಒಟ್ಟಾರೆ ಬಾಳ್ತೇವೆ ಅನ್ನುವಂಥದ್ದನ್ನ ಈ ಸಾಲಿಗ್ರಾಮ ತಾಲೂಕಿನಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನೆಲ್ಲ ಯುವಕರು ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷ ಅದ್ಧೂರಿಯಾಗಿ ಆಂಜನೇಯ ಸ್ವಾಮಿಯ ಈ ಒಂದು ಉತ್ಸವವನ್ನು ಮಾಡ್ಕೊಂಡು ಬಂದಿದ್ದೀರಿ. ಇದೇ ಸಂದರ್ಭದಲ್ಲಿ ನೀವೇನು ಪ್ರೀತಿ ಭಕ್ತಿ ಇಟ್ಟಿದ್ದೀರಿ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಹನುಮಂತನ ದೇವರನ್ನು ಚುಂಚನಕಟ್ಟೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಕೆಲಸವನ್ನು ಕುಮಾರಣ್ಣರವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸುಮಾರು 10 ಕೋಟಿ ರೂಪಾಯಿನ ಖರ್ಚು ಮಾಡಿ ಚುಂಚನಕಟ್ಟೆಯನ್ನು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ಆಂಜನೇಯ ಸ್ವಾಮಿಯ ಆಶೀರ್ವಾದ ಯಾವತ್ತೂ ಕೂಡ ನನ್ನ ತಾಲೂಕಿನ ಜನತೆಯ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮೆಲ್ಲರ ಆಶೀರ್ವಾದ ಯಾವತ್ತೂ ನನ್ನ ನಾಯಕರಾದಂಥ ಕುಮಾರಣ್ಣರವ್ರ ಮೇಲೆ ಇರಲಿ ಅಂತೇಳಿ ಕೈ ಮುಗಿದು ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ. ಸಾಲಿಗ್ರಾಮ ತಾಲೂಕಿನ ಅನಸೂಗೆ ಗ್ರಾಮದಲ್ಲಿ ಗ್ರಾಮಸ್ಥರು ಸೇರಿ ಯಾವುದೇ ಜಾತಿ ಭೇದವಿಲ್ಲದೆ 8ನೇ ವರ್ಷದ ಅದ್ದೂರಿ ಹನುಮ ಜಯಂತಿಯನ್ನು ಆಚರಿಸಿದರು. ಗ್ರಾಮದ ಪ್ರತಿಯೊಂದು ಬೀದಿಗಳಲ್ಲೂ ಮಂಗಳವಾದ್ಯಗಳು, ಡಿಜೆಯೊಂದಿಗೆ ಆಂಜನೇಯನ ವಿಗ್ರಹವನ್ನು ಮೆರವಣಿಗೆ ಮಾಡಲಾಯಿತು. ಈ ದಿನ ಅನಸೂಗೆಯಲ್ಲಿ ಒಂದು ಸುದಿನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಈ ಒಂದು ಹನುಮ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ನಾವು ಇಡೀ ಗ್ರಾಮಸ್ಥರು ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಅನಸೂಗೆಯಲ್ಲಿ ಸಾಮಾನ್ಯವಾಗಿ ಒಂದು 3-4 ಕೋಮುಗಳು, ಬಲವಾದ ಕೋಮುಗಳಿದೆ. ಯಾವುದೇ ಕೋಮ ಗಲಭೆ ಇಲ್ಲದಂಥ ಒಂದು ಇದರಿಂದನೇ ನಮ್ಮ ಅನಸೂಗೆಯಲ್ಲಿ ಒಳ್ಳೆ ಸೌಹಾರ್ದತೆಯಿಂದ, ಸ್ನೇಹದಿಂದ
ಸಹಬಾಳ್ವೆಯಿಂದ ನಾವು ಈ ಒಂದು ಹನುಮ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ತರಹದ ಒಂದು ಗಲಭೆಯಾಗಲಿ ಗಲಾಟೆಯಾಗಲಿ ಮತ್ತು ಯಾವುದೇ ಥರದ ಒಂದು ಇದು ಕೂಡ ಇದ್ದಂಗೆ ಭಾಳ ಸಂತೋಷವಾಗಿ ವಿಜೃಂಭಣೆಯಿಂದ ಇದನ್ನು ನಾವು ಆಚರಿಸ್ತಾ ಇದ್ವಿ. ಇದು ಭಾಳ ಸಂತೋಷ ಅಂತ ಹೇಳ್ಬೋದು. 8ನೇ ವರ್ಷದ ಒಂದು ಹನುಮ ಜಯಂತಿ ಆಗಿತ್ತು ಭಾಳ ಅದ್ದೂರಿಯಿಂದ ಹಂಸೋಗಿಯಲ್ಲಿ ಆಚರಣೆ ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಹೆಮ್ಮೆ ಪಡ್ತಾ ಇದ್ದೀನಿ. ಹನುಮ ಜಯಂತಿ ಆಚರಿಸಿ ಎಲ್ಲ ಜಾತಿ ಕೋಮ್ನ ಯಜಮಾನರುಗಳು ಪ್ರತಿಯೊಬ್ಬರು ಕೂಡ ಹಂಸ ಗ್ರಾಮದ ಎಲ್ಲರೂ ಜೊತೆಗೆ ಸೇರಿ ಬೆಳಗ್ಗೆಯಿಂದ ಅಭಿಷೇಕ ಪೂಜೆ ನಡೆದಿದೆ. ಸಂಜೆ ಅನ್ನದಾನ ಸುಧಾ ಮಾಡಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ ಎಲ್ಲ ಊರಿನ ಎಲ್ಲ ಮುಖಂಡರುಗಳು ಜನಗಳು ಎಲ್ಲರೂ ಪ್ರತಿಯೊಬ್ಬರು ಕೂಡ ಸೇರಿದ್ದಾರೆ. ಎಲ್ಲರೂ ಕೂಡ ನಮ್ಮ ಹಂಸ ಗ್ರಾಮಸ್ಥರ ವತಿಯಿಂದ ಮತ್ತು ನಮ್ಮ ಸಂಘ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಗ್ರಾಮದಲ್ಲಿ 8ನೇ ವರ್ಷದ ಹನುಮ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಮೊದಲನೇದಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ನಾವು ಹಂಸೋಗೆ ಗ್ರಾಮದವರು ಮೊದಲನೇದಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ನಮ್ಮ ಈ ಥರ ಮಾಡ್ತೀವಿ ಅಂತ ಕೇಳಿಕೊಂಡಾಗ ಎಲ್ಲ ರೀತಿಯ ಸಹಕಾರವನ್ನು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಗಲಾಟೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಸಹ ಈ ಗ್ರಾಮದಲ್ಲಿ ಸೇರಿದ್ದಾರೆ. ಎಲ್ಲ ಜಾತಿಯ ಎಲ್ಲ ಜನಾಂಗದ ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಈ ಹಂಸೋಗೆ ಗ್ರಾಮಕ್ಕೆ ಮುಂದಿನ ಸಲಿನೂ ಸಹ ಅತಿ ಹೆಚ್ಚಿನ ಸಹಕಾರ ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಸಮಯ ಈ ಒಂದು ಗ್ರಾಮದಲ್ಲಿ ಪ್ರತಿಯೊಂದು ಜನಾಂಗದ ಪ್ರತಿಯೊಬ್ಬ ಪ್ರಜೆಯು ಸಹ ಯಾವುದೇ ರೀತಿಯ ಒಂದು ಸಹಕಾರವನ್ನು ಕೇಳಿಕೊಂಡಾಗ ಪ್ರತಿಯೊಬ್ಬರು ಯಾರೂ ಇಲ್ಲ ಅಂತ ಹೇಳಿ ಈ ಒಂದು ಉತ್ಸವಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಯಾವುದೇ ಕ್ಯಾಸ್ಟಿಸಮ್ ಇಲ್ಲ ಇಲ್ಲಿ. ಮುಸ್ಲಿಮ್ಸು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಹನುಮ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಈ ಒಂದು ನಮ್ಮ ಗ್ರಾಮದಲ್ಲಿ ಸಂತೋಷವಾಗಿ ಆಚರಿಸ್ತಾ ಇದ್ದೀವಿ. ನಮ್ಮ ಎಲ್ಲ ದಾನಿಗಳಿಗೂ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಮಸ್ತ ಹಂಸಗೆ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಹನುಮ ಜಯಂತಿನ 8 ವರ್ಷದಿಂದ ಸತತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ಎಲ್ಲ ಜಾತಿ ಜನಾಂಗ ಸಹ ಸಹಕಾರ ಕೊಟ್ಟು ಎಷ್ಟೇ ಇದಾದರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ಮಾಡ್ತಾ ಇದೆ. ಇದೇ ರೀತಿ ಇನ್ನೂ ಅದ್ದೂರಿಯಾಗಿ ಮುಂದುವರೆಸಿದ ನಡ್ಕೊಂಡು ಹೋಗಿ ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊತಾ ಇದ್ದೀವಿ. 2017ರಲ್ಲಿ ಮೊದಲನೇ ಬಾರಿಗೆ ಡಿಸೆಂಬರ್ 9ನೇ ತಾರೀಕು ಮೊದಲನೇ ಬಾರಿಗೆ ಹಂಸೋಗೆ ಗ್ರಾಮದಲ್ಲಿ ಆಚರಿಸಿದ್ದು. ಇದು 8ನೇ ವರ್ಷ ಅದ್ದೂರಿಯಾಗಿ ನಡೀತಾ ಇದೆ. ಇದೇ ಥರ ನಡ್ಕೊಂಡು ಹೋಗಲಿ ಅಂತ ನನ್ನ ಭಾವನೆ. ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೂಡಲೇ ಅವರನ್ನು ಸ್ಥಾನದಿಂದ ವಜಾಗೊಳಿಸಿ ಗಡೀಪಾರು ಮಾಡಬೇಕೆಂದು ADC ಶಿವರಾಜ್ರವರಿಗೆ ಮನವಿ ಪತ್ರ ನೀಡಿ ರಾಷ್ಟ್ರಪತಿಯವರಿಗೆ ತಲುಪಿಸಲು ಮನವಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಹೋರಾಟಗಾರ ಕಂದೇಗಾಲ ಶ್ರೀನಿವಾಸ್, KST ಕಾರ್ಯಾಧ್ಯಕ್ಷ ಮಂಜುನಾಥ್, ಜಿಲ್ಲಾಧ್ಯಕ್ಷ ಅರಂಗೋ ಗೋವಿಂದರಾಜು, ಜಿಲ್ಲಾ ಕಾರ್ಯದರ್ಶಿ ಮರಿಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಪುರಿ ಗೋವಿಂದರಾಜು, ಖಜಂಚಿ ಈರಭದ್ರ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಹೇಶ್ ಹಾಗೂ BSP ಮುಖಂಡ ಬಸವರಾಜ್, ಸಾಲಿರಾಮ ದಲಿತ ಮುಖಂಡ ಸಂತೋಷ್, KR ನಗರ ತಾಲೂಕು ಅಧ್ಯಕ್ಷ GB ಕೃಷ್ಣ, ಅಶೋಕಪುರಂನ ಕನಕರಾಜ್ ಹಾಗೂ ಇತರರು ಭಾಗವಹಿಸಿದರು. ತಿಪಟೂರಿನಲ್ಲಿ ಮಾದಿಗ, ಛಲವಾದಿ ಮತ್ತು ದಲಿತ ಪರ ಸಂಘಟನೆಗಳು ಒಕ್ಕೂಟದ ವತಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಅಮಿತ್ ಶಾ ಪ್ರತಿಕೃತಿ ದಹನ ಮಾಡಿ ನಗರದ ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಆಡಳಿತ ಸೌಧದವರೆಗೆ ಪ್ರತಿಭಟನೆ ಮಾಡಿ ತಾಲೂಕು ವಿಭಾಗ ಅಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ಅರಸೀಕೆರೆ ಪಟ್ಟಣದ ಶ್ರೀ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ನೂತನ ಆಂಬ್ಯುಲೆನ್ಸ್ ಅನ್ನು ಶಾಸಕ ಶಿವಲಿಂಗೇಗೌಡರು ಲೋಕಾರ್ಪಣೆಯನ್ನು ಮಾಡಿದರು. ಒಳಯನಶಿಪುರ ಪಟ್ಟಣದಲ್ಲಿ ಮೊದಲ ಬಾರಿ ಹನುಮ ಜಯಂತಿ ಆಚರಣೆ ಮಾಡುತ್ತಿದ್ದು, ಜಯಂತಿಯಲ್ಲಿ ಭಾಗವಹಿಸಿದ ಲೋಕಸಭಾ ಸದಸ್ಯ ಶ್ರೇಯಸ್ ಪಾಟೀಲ್ ಅವರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಧರ್ಮದವರನ್ನು ಒಗ್ಗೂಡಿಸಿ ಹನುಮ ಜಯಂತಿ ಆಚರಣೆ ಮಾಡುತ್ತಿರುವುದು ನನಗೆ ತುಂಬ ಖುಷಿಯಾಗಿದೆ ಎಂದು ಮೆರವಣಿಗೆ ಸಂದರ್ಭದಲ್ಲಿ ಅಭಿಮಾನಿಗಳೊಂದಿಗೆ ಗ್ರಾಮಸ್ಥರೊಂದಿಗೆ ಹೆಜ್ಜೆಯನ್ನು ಹಾಕಿದರು.
ಸಾಲಿಗ್ರಾಮ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಅಯ್ಯಪ್ಪ ಸ್ವಾಮಿಯ ಇರುಮುಡಿ ಸಂದರ್ಭದಲ್ಲಿ ಮಣಿಕಂಠನ ಮಾಲೆ ಧರಿಸಿದ ಬಾಲಕಿ ಬೆಂಕಿ ಕಂಡದ ಮೇಲೆ ನಡೆಯುವುದಕ್ಕೆ ನಿರಾಕರಿಸಿದ್ದು ಒತ್ತಾಯ ಮಾಡಿದರೂ ಒಪ್ಪದ ಕಾರಣ ಹೆಗಲ ಮೇಲೆ ಕೂರಿಸಿಕೊಂಡು ಕೆಂಡ ಆಯುವಂತಾಯಿತು. ಅರ್ಜುನ ಜೊತೆ ಬಸವರಾಜು, ಸಾಲಿಗ್ರಾಮ. ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸ್ವಾಮಿಗಳ ಬನ್ನಿ